ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ 42ನೇ ದಿನಕ್ಕೆ ಕಾಲಿಟ್ಟ ಸತ್ಯಾಗ್ರಹಕ್ಕೆ ರೈತ ಸಂಘದ ಬೆಂಬಲ. ಭಾರತೀಯ ಕಿಸಾನ್ ರೈತ ಸಂಘದಿಂದ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ. ಸರ್ಕಾರದಿಂದಲೇ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಪಿಪಿಪಿ ಮಾದರಿ ಬೇಡ ಎಂದ ರೈತ ಸಂಘಟನೆಯವರು. ಬಡ ವಿದ್ಯಾರ್ಥಿಗಳಿಗೆ ಹಾಗೂ ರೈತರ ಮಕ್ಕಳಿಗಾಗಿ ಮತ್ತು ಕಾರ್ಮಿಕ ಮಕ್ಕಳಿಗಾಗಿ ಸರ್ಕಾರದ ವೈದ್ಯಕೀಯ ಕಾಲೇಜಿನಿಂದ ಅನುಕೂಲ ಆಗುತ್ತದೆ ಎಂದು ಭೀಮಸೇನ್ ಪೊಕ್ರೆ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಇವತ್ತು ಈ ಒಂದು ಮೆಡಿಕಲ್ ಕಾಲೇಜ್ ಏನು PPP ಮಾಡೆಲ್ದಲ್ಲಿ ಬಿಜಾಪುರದಲ್ಲಿ ಆಗಬೇಕಂತೇಳಿ ಕರ್ನಾಟಕ ಸರ್ಕಾರ ಏನು ಒಂದು ನಿರ್ಣಯ ತಗೊಂಡು ಆದೇಶ ಹೊರಡಿಸಿದ್ದಾರೆ. ಇದನ್ನು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ರಾಜ್ಯ ಇದನ್ನು ಖಂಡಿಸ್ತಾ ಇದೆ. ಈ ಒಂದು ನಿರ್ಣಯ ಇದು ಅವೈಜ್ಞಾನಿಕವಾಗಿ ಇದ್ದು ಇದನ್ನು ಪ್ರೈವೇಟ್ದವ್ರು ಕೊಡಬಾರ್ದು. ಬಿಜಾಪುರದಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಎಕರೆ ಇರುವ ಸರ್ಕಾರಿ ಹಾಸ್ಪಿಟ್ಲ್ ಇದ್ದು ಚೆನ್ನಾಗಿ ನಡೀತಾ ಇದೆ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇದೆ. ಬಿಜಾಪುರದಲ್ಲಿ ಒಂದು ಮೊದಲಿನಿಂದನೂ ನಮ್ಮ ಬೇಡಿಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿ. ಮತ್ತು ಈ ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರದವರೇ ಮಾಡ್ಲಿಕ್ಕಂದ್ರೆ, ಸರ್ಕಾರ ಎಬಿಲಿಟಿ ಇರ್ಲಿಕ್ಕಂದ್ರೆ, ಅವ್ರ ಕೆಪಾಸಿಟಿ ಇರ್ಲಿಕ್ಕಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮನ್ಕೋಬೇಕು ಅವರು. ಯಾಕಂದ್ರೆ ಸರ್ಕಾರದಿಂದ ಈ ಕೆಲಸ ಆಗಂಗಿಲ್ಲ ಅಂತೇಳಿ PPP ಮಾಡಕ್ಕೆ ಹೊರಟಿದ್ದಾರೆ ಅವರು. ಅದನ್ನು ಬಿಟ್ಟು ಸರ್ಕಾರ ಆಗೋದಿಲ್ಲ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡಲಿ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಾಡಲಿ. ಅವರು ಯಾರು ಅಧಿಕಾರಿಗಳಿರ್ತಾರ ಅವ್ರನ್ನ ಕರ್ಕೊಂಡು ಕಾನ್ಫಿಡೆನ್ಸ್ ತಗೊಂಡು ಯಾಕೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಬಿಜಾಪುರದಲ್ಲಿ? ಬಿಜಾಪುರ ಏನೇ ಬೇಕಾದ್ರೂ ಹೋರಾಟ ಮಾಡಬೇಕು. ಒಂದು ಕಲ್ಲು ಬೇಕಾದರೂ ಹೋರಾಟ ಮಾಡಬೇಕು, ಮಣ್ಣು ಬೇಕಾದರೂ ಹೋರಾಟ ಮಾಡಬೇಕು, ನೀರು ಬೇಕಾದರೂ ಮಾಡಬೇಕು, ಒಂದು ರೈಲ್ವೆ ಬೇಕಾದರೂ ಮಾಡಬೇಕು, ಒಂದು ವಿಮಾನ ನಿಲ್ದಾಣ ಆಗ್ತಾ ಇಲ್ಲ. ಇಂಥ ದುಸ್ಥಿತಿ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತೈತೆ ಅಂದ್ರೆ ನಮ್ಮದು ಭಾಳ ಕೆಟ್ಟ ಅಂತ. ಈಗ 70-75 ವರ್ಷ ಆಯಿತು ನಾವು ಪ್ರತಿಯೊಂದಕ್ಕೂ ಹೋರಾಟನ ಮಾಡಬೇಕಾಗಿದೆ. ಈ ಒಂದು ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಆಡಳಿತ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇದನ್ನೆಲ್ಲ ಬಿಟ್ಟು ಈಗ ವಕಫ್ ಹೋರಾಟನೂ ಮಾಡಿದೀವಿ ನಾವು ಭಾರತೀಯ ಕಿಸಾನ್ ಸಂಘದಿಂದ, ಅದನ್ನು ಆಮೇಲೆ ಹಿಂತಕೊಂಡು ಸರಿ ಮಾಡಿದರು. ಈ ಮೆಡಿಕಲ್ ಕಾಲೇಜ್ ಅದನ್ನು PPP ಮಾಡಿದ್ದಾರೆ, ಅದನ್ನು ಗೌರ್ಮೆಂಟ್ ಮಾಡಬೇಕಾಗಿತ್ತು. ಅದ್ರ ಸಲುವಾಗಿ ಹೋರಾಟ ಮಾಡಬೇಕು. ಆಲ್ಮಟ್ಟಿ ಡ್ಯಾಮಿನ ಸಲುವಾಗಿ ಕಟ್ಟಿ ಎಷ್ಟೋ ವರ್ಷ ಆಯಿತು, 524 ಕಟ್ಟಿ ಹಣ ಉಪಯೋಗ ಮಾಡಿದ್ದಾರೆ, ಅದನ್ನೂ ನೀರು ಕೊಡ್ತಾ ಇಲ್ಲ ಸರಿಯಾಗಿ. ಜನ ಸಾಯ್ತಾ ಇದ್ದಾರೆ, ಕುಡಿಯೋ ನೀರು ಸಿಗ್ತಾ ಇಲ್ಲ. ಒಂದು ಕೆರೆ ತುಂಬಬೇಕಾದ್ರೂ ಇವರಂತೇಳಿ ಹೋಗಬೇಕು, 1000 ಜನ ಕೂಡಬೇಕು, ಸ್ಟ್ರೈಕ್ ಮಾಡಬೇಕು. ಒಂದು ರೋಡ್ ಇದು ಆದ್ರೂ ಅದಕ್ಕೂ ಸ್ಟ್ರೈಕ್ ಮಾಡಬೇಕು. ಇದು ಕೇಂದ್ರ ಸರ್ಕಾರ ಇರ್ಬೋದು, ಇದು ಇರ್ಬೋದು, ಅತ್ಯಂತ ಇಂಥ ನಾಚಿಕೆಟ್ಟ ಇದು ಸರ್ಕಾರಗಳು ಇವತ್ತು ಆಡ್ತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಇನ್ನು ಎಲ್ಲ ರೈತರು, ಎಲ್ಲ ಸಂಘಟನೆಯವರು ಕೂಡಿಕೊಂಡು ಇವ್ರನ್ನ ಏನು ಮಾಡ್ತಾರೆ ಅನ್ನೋದು, ಯಾವ ಪರಿಸ್ಥಿತಿಗೆ ಬರ್ತಾರೆ, ಇವ್ರನ್ನ ಎಲ್ಲಿ ಓಡಾಡಿಸ್ಕೊಂಡು ರೋಡ್ನಾಗ ಹೊಡಿತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವ್ರಿಗೆ ನಾವೇ ಓಟ್ ಹಾಕಬೇಕು, ನಾವೇ ಇವ್ರಿಗೆ ದೊಡ್ಡ ಆರತಿ ಹಾಕೋದು, ದೊಡ್ಡ ಹಾರ ಹಾಕೋದು ನಾವು ಯಾಕೆ ಮಾಡ್ತೀವಿ ಅನ್ನೋದು ಗೊತ್ತಾಗೋಲ್ಲಾಗಿತ್ತು. ನಮ್ಮ ಅವರು ಸಮಾಜ ಸೇವಕರು, ನಮ್ಮ ಸೇವಕರು ಅನ್ನೋದು ನಾವು ಮೊದಲು ಎಲ್ಲರೂ ತಿಳ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಮತ್ತು ನಾವು ಒಂದು ವಿಷಯ, ಎಲೆಕ್ಷನ್ದಲ್ಲಿ ನಾವು ದುಡ್ಡು ತಗೋಬಾರ್ದು. ಹಾಗೇ ಯಾರು ಎಬಿಲಿಟಿ ಐತಿ ಅವ್ರಿಗೆ ದುಡ್ಡು ಓಟ್ ಹಾಕಿದೀವಿ ನಾವು ಕೇಳುವ ಒಂದು ಕೆಪಾಸಿಟಿ ನಮಗೂ ಬರ್ತೈತೆ ಅಂಥೇಳಿ ಈ ಮೂಲಕ ಹೇಳಿ, ಈ ಒಂದು ಹೋರಾಟಕ್ಕೆ ನಮ್ಮ ಭಾರತೀಯ ಕಿಸಾನ್ ಸಂಘದಿಂದ ಸಂಪೂರ್ಣ ಬೆಂಬಲ ಇದೆ. ಮತ್ತು ಇದು ಆಗಬೇಕು, ಆಗುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಸರ್ಕಾರದಿಂದಲೇ ಇದನ್ನು ಕಾಲೇಜನ್ನು ಮಾಡಬೇಕಂತೇಳಿ ನಮ್ಮ ವಿನಂತಿ. ಈ ಮೂಲಕ ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತೀನಿ. ಈಗ 42 ದಿವಸಗಳಿಂದ ಇದು PPP ಆಗಬಾರ್ದು, ಸರ್ಕಾರಿ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸತ್ಯಾಗ್ರಹ ಶುರುವಾಗಿದೆ ಇವತ್ತು. ಅದಕ್ಕೆ ನಾವು ಭಾರತೀಯ ಕಿಸಾನ್ ಸಂಘವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಅದಲ್ಲದೆ ಇವ್ರಿಗೂ ಸರ್ಕಾರ ಅಂದ್ರೆ ಏನು, ಜನರಂದ್ರೆ ಏನು, ಇದರ ಅರ್ಥನೇ ಇವ್ರಿಗೆ ಆಗೋದಿಲ್ಲ ನನಗನ್ನಿಸ್ತದೆ. ಯಾಕಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ವ್ಯವಸ್ಥೆ ಬೇಕಪ್ಪ ಅಂದ್ರೆ ಸರ್ಕಾರಿಯಲ್ಲಿ ವ್ಯವಸ್ಥೆ ಆಗಬೇಕು. ಈಗ ಬಡವರು, ರೈತರ ಮಕ್ಕಳು ಇವರು ಎಲ್ಲಿ ಹೋಗ್ಬೇಕು? ಪ್ರೈವೇಟ್ದಲ್ಲಿ ಹೋದ್ರೆ ನೋಡಿದ್ರಲ್ಲ, ಕೊರೋನಾ ಟೈಮ್ದೊಳಗೆ ಅವ್ರು ಹೊಲ ಮನೆ ಮಾರಿ ಅವ್ರು ಹಡಗು ಮುಗಿಸ್ಬಿಟ್ರು. ಆ ಥರ ದವಾಖಾನೆಗೆ ಪ್ರೈವೇಟ್ದವ್ರು ಆದಾಗ ಅಂಥ ಒಂದು
ಸುಳ್ಳು ಸಿಕ್ತಪ್ಪ ಅಂದ್ರೆ ಸಾಮಾನ್ಯ ಜನರು ಸಾಯ್ಬೇಕಾಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಬಡವರಿಗೆ, ರೈತರಿಗೆ, ರೈತರ ಮಕ್ಕಳಿಗೆ, ನಿರ್ಗತಿಕರಿಗೆ ಯಾವೊಂದು ವ್ಯವಸ್ಥೆ ಬೇಕಪ್ಪ, ಸರ್ಕಾರಿ ವ್ಯವಸ್ಥೆ, ಅದು ಜವಾಬ್ದಾರಿ ಕೂಡ ಇರ್ತದೆ ಸರ್ಕಾರದ್ದು. ಅದನ್ನು ಬಿಟ್ಟು ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡೋದು ಜರೂರಿಲ್ಲ. ಮಾಡಲಿ, ಪ್ರೈವೇಟ್ ರಗಡದಲ್ಲ ಕಾರ್ಖಾನೆಗಳು, ಇದು ಸಂಸ್ಥೆಗಳು ಅದಾವೆ, ಅವ್ರವ್ರು ಮಾಡಲಿ. ಈಗಾಗಲೇ ನಮ್ಮಲ್ಲಿ ಒಂದು ಕಾಲೇಜ್ ಕೊಡ್ಲಿಕ್ಕೆ ಏನು ತಪ್ಪದ? ಪಕ್ಕದ ಬಾಗಲಕೋಟೆ ಕೊಡ್ತೀವಿ, ನಮ್ಮ ಬಿಜಾಪುರ ಕೊಡ್ಲಿಕ್ಕೆ ಏನು ತೊಂದರೆ ಇದೆ ನಿಮ್ಗೆ? ಅಂದ್ರೆ ಬಿಜಾಪುರ ಯಾರು ಕೇಳೋರಿಲ್ಲ ಅಂತ ಹೆಂಗೆ ಅಂದ್ರೆ ಅವ್ರಿಗೆ ಯಾರು ಮುಂದೋಡ ಮಾಡ್ತಾ ಅವ್ರಿಗೆ ಕೊಡೋದು, ಇಲ್ಲೆಲ್ಲ ಪ್ರೈವೇಟ್ ಹಾಕಿಬಿಡೋದು, ಇವೆಲ್ಲ ಬೇಡ. ಅದಕ್ಕೆ ಏನು ಸರ್ಕಾರಿ ಒಂದು ಕೊಡಬೇಕಾಗ ಸರ್ಕಾರದ್ದು ಕೊಡಬೇಕು. ಸರ್ಕಾರದ ಆದರೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಸಾರ್ವಜನಿಕ ಹಿತದೃಷ್ಟಿ ಇಟ್ಕೊಂಡು ನೀವು ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತದೆ. ದೇವ್ರು ಭಗವಂತ ಚಲೋ ಮಾಡ್ತಾನೆ. ನೀವು ಏನು ನಮ್ಮ ಜನಪ್ರತಿನಿಧಿಗಳು ಯಾವ ಪಕ್ಷ ಭೇದ ಮರೆತು ಅಲ್ಲಿ ವಿಧಾನಸೌಧ ಹುಡುಗ ಹಾಕಬೇಕು. ಬರೀ ಇಲ್ಲಿ ಟೆಂಟಿಗೆ ಬಂದು ಕೇಳಿದ್ರೆ ನಂದು ಬೆಂಬಲ ಅಂದ್ರೆ ಆಗಂಗಿಲ್ಲ. ನೀವು ಬೆಂಬಲ ಏನು ಈ ಘೋಷಣೆ ಮಾಡಿರಿ, ಇವರೆಲ್ಲ ಅಲ್ಲಿ ಮುಖ್ಯಮಂತ್ರಿ ಮುಂದೆ ಕೊಟ್ಟು, ಆರೋಗ್ಯ ಮಂತ್ರಿ ಮುಂದೆ ಕೊಟ್ಟು, ಅಲ್ಲಪ್ಪ ಇದು ಜನರ ಒತ್ತಡ ಅದ, ಎಲ್ಲರೂ ನಮ್ಮ ಒಟ್ಟ ಅಭಿಪ್ರಾಯ ಅದ, ನಮ್ಮ ಜಿಲ್ಲೆ ಒಳಗೆ ಆ ಪಕ್ಷ ಈ ಪಕ್ಷ, ಆ ಸಂಘಟನೆ ಈ ಸಂಘಟನೆ, ಆ ಜಾತಿ ಏನೂ ಇಲ್ಲ, ಎಲ್ಲರೂ ಒಕ್ಕರ್ನ ಒಂದು ನಿರ್ಣಯ ಅದ, ಸರ್ಕಾರಿ ಆಗ್ಬೇಕಂತದ. ಅದಕ್ಕೆ ನೀವು ಮಾಡಬೇಕು ಅನ್ನೋದು ನೀವು ಅಪ್ಪತ್ತು ಹಿಡಿಬೇಕು. ಅಕಸ್ಮಾತ್ ಹಿಡಿದೇ ಇದ್ರೆ ಇದ್ರೊಳಗೆ ನಿಮ್ಮದು ಕೂಲ ನಮ್ಗೆ ಅರ್ಥ ಆಗ್ತದೆ. ಇದ್ರ ಮುಂದಿನ ದಿನಮಾನ ನೀವು ಅನುಭವಿಸ್ತಿರೋಂಥ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಹೋಗ್ತೀವಿ. ಭಾರತೀಯ ಕಿಸಾನ್ ಸಂಘದ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಗುರುನಾಥ್ ಶಂಕರ್ ಬಗಲಿ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿ ಇವತ್ತು 42 ದಿನದಿಂದ ಹೋರಾಟವನ್ನು ಮಾಡ್ಕೋತ ಬಂದೈತಿ. ಅನಿಷ್ಟ ಮುಸ್ಕರ ಯಾಕೆ ಮಾಡಕತ್ತೈತಿಪ್ಪ ಅಂತಂದ್ರೆ ಈ ಜಿಲ್ಲೆಯ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಈ ಜಿಲ್ಲೆಯ ಬಡ ರೋಗಿಗಳಿಗೆ ವೈದ್ಯಕೀಯ ಸೇವೆ ದೊರಕಬೇಕಂತೇಳಿ ಇವತ್ತು ಬಾಗಲಕೋಟೆಗೆ ಕೊಟ್ಟದ್ದ ನಮ್ಮ ಬಿಜಾಪುರ ಜಿಲ್ಲೆ ಮೊದಲ ಬರ ಪೀಡಿತ ಜಿಲ್ಲೆ. ಯಾಕೆ ನಮಗೆ ಈ ರೀತಿ ಧೋರಣೆ, ಮಲತಾಯಿ ಧೋರಣೆ ತೋರಿಸ್ತಾಕತ್ತೀರಿ? ಇವತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರದಾರ, ಮ್ಯಾಲ ಕಾಂಗ್ರೆಸ್ ಸರ್ಕಾರ ಐತೆ, ಅವ್ರದೇ ಸರ್ಕಾರ ಐತೆ. ಮತ್ತು ಯತ್ನಾಳ್ ಅವರಾಗಿರ್ಬೋದು, ಮತ್ತು ರಮೇಶ್ ಜಿಗಜಿಣಿ ಅವರವರು ಇದನ್ನು ಯಾಕೆ ಗಮನಕ್ಕೆ ತಗೊಂಡಿಲ್ಲ? ನಮ್ಮ ಜಿಲ್ಲೆ ಜನರು ಭಾಳ ಶ್ರೀಮಂತ ಅದಾರೇನು? 24 ಕಡೆ ನೀವು ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಮಾಡಿರಿ, ನಮ್ಮದೇನೈತಿ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರಾಪರ್ಟಿ ಮಾಡಾಕೊಂತೀವಿ. ಇದು ಯಾಕೆ ನಮ್ಮ ಜಿಲ್ಲೆಗೆ ಮೋಸ? ಖಂಡಿತ ಈ ಜಿಲ್ಲೆಗೆ ಒಂದು ಆದಂಥ ಅನ್ಯಾಯವನ್ನು ಪ್ರತಿ ಹಳ್ಳಿಯಿಂದ ಬಂದ ಜನ, ಸಾವಿರಾರು ಜನ ರೈತ ಪರ ಹೋರಾಟಗಾರ ಆಗಿರ್ಬೋದು, ನೂರಾರು ಸಂಘಟನೆ ಜನ ಇವತ್ತು ಕೈ ಜೋಡಿಸ್ಯಾರ. ವರ್ಷ ಹಾಕೋತೇವೆ, 2 ವರ್ಷ ಹೋಗೋತೇವೆ. ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸಿಗೋ ಮಟ್ಟ ಈ ಹೋರಾಟ ಯಾವತ್ತೂ ನಿರಂತರವಾಗಿರ್ತದೆ. ಬಂಗಾರಪ್ಪನವ್ರನ್ನಾಗಿರ್ಬೋದು, ನಿಜಲಿಂಗಪ್ಪನವ್ರನ್ನಾಗಿರ್ಬೋದು, ಬಂಗಾರ ತಕ್ಕಡಿಯಲ್ಲಿ ತೂಗಿದಂಥ ಜಿಲ್ಲೆ ಇದು. ಮತ್ತು ಇಂದಿರಾ ಗಾಂಧಿಯವರು ಆಗಿರ್ಬೋದು. ಬಟ್ ನಮ್ಮ ಜಿಲ್ಲೆಯ ಜನರು ಭಾಳ ಒಳ್ಳೆ ಮನಸ್ಸಿರೋ ಅಂಥವ್ರು, ಮತ್ತು ಅದನ್ನ ಏನು ಹಠ ಹಿಡಿತಾರೋ ಅದು ತೊಗೊಂಡತ್ತಿರೋ ಅಂಥವ್ರು. ಈ ಜಿಲ್ಲೆಯ ಜನರು ಮತ್ತು ಶಾಸಕರು ಭಾಳ ವಿಚಾರ ಗಮನದಲ್ಲಿ ಇಟ್ಕೊಂಡು ಏನು ಇದನ್ನು ಹಠ ಹಿಡಿದಿವಲ್ಲ, ಈ ಹಠ ಬಿಡುವುದಿಲ್ಲ, ಪ್ರತಿಯೊಂದು ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಇನ್ನು ಮುಂದೆ ಆಕೈತಿ. ನೀವು ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಳ್ಬೇಕು. ನಮ್ಮ ಜಿಲ್ಲೆಗೆ ಏನು 150 ಎಕರೆ ಇವತ್ತು ಸರ್ಕಾರಿ ದವಾಖಾನೆ ಒಳಗೆ ನಮ್ಮದು ಎಕರೆ ಜಮೀನು ಐತೆ ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ಮುಂದೆ, ಅದನ್ನು ಪಬ್ಲಿಕ್ ಆಗಕ್ಕೆ ಬಿಡುವುದಿಲ್ಲ. ಭಾಳಷ್ಟು ವ್ಯವಸ್ಥೆ ಇದ್ರು ಭಾಳಷ್ಟು ಕಡೆ ನೀವು ಜಮೀನು ತೊಗೊಂಡು ನೀವು ಮಾಡಾಕತ್ತೀರಿ. ಈಗಾಗಲೇ 150 ಎಕರೆ ಜಮೀನು ನಮ್ಮದು ನಮ್ಮ ಬಿಜಾಪುರ ಜಿಲ್ಲೆಗೆ ಐತಿ. ಇದು ಯಾಕೆ ಮನಸ್ಸು ಮಾಡಾಕತ್ತಿಲ್ಲ? ಇದು ಒಂದು ಕಡೆ ರಾಜಕೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಭಾಳ ಕಡಿಮೆ ಆಗತ್ತೈತಿ. ಈ ಜಿಲ್ಲೆಯ ಜನರ ಮೇಲೆ ಏನು ಜನಪ್ರತಿನಿಧಿಗಳು ಏನಾದಿರಲ್ಲ, ನಿಮ್ಮ ಬಗ್ಗೆ ಜನರ ಮನಸ್ಸು ಭಾಳ ಕಡಿಮೆ ಆಗತ್ತೈತಿ. ನೀವು ಸರಿಯಾಗಿ ಕೆಲಸ ಮಾಡಾಕತ್ತಿಲ್ಲ ಅಂತ ಇವತ್ತೆಲ್ಲ ಪ್ರತಿಯೊಬ್ಬರು ಬೇರೆ ಜಿಲ್ಲಾ ಜನರು ಹೇಳಾಕತ್ತಾರ. ಯಾಕ್ರಿ ನಿಮ್ಮ ಜನರು, ನಿಮ್ಮ ಜಿಲ್ಲೆಯ ಜನರು ಏನು ದಾಟೋದ್ರೇನ? ಯಾಕೆ ನೀವು ಬಿಗು ಮಾಡಿ ಅವ್ರನ್ನ ಕೇಳಾಕತ್ತಿಲ್ಲ? ಯಾಕೆ ನೀವು ರಿಕ್ಕಾಕತ್ತಿಲ್ಲ? ನೀವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯ ತುಂಬ ಇವತ್ತು ಒಂದು ಎಚ್ಚರಿಕೆ ಗಂಟೆ ಆಗೈತಿ. ಆ ಉದ್ದೇಶಕ್ಕಾಗಿ ತಮ್ಮಲ್ಲಿ ಸರ್ಕಾರಕ್ಕೆ ಆ ರೀತಿಯ ಜನರನ್ನ ನೀವು ಹೈರಾಣ ಮಾಡಕ್ಕೆ ಬಿಡಬೇಡ್ರಿ. ಆದಷ್ಟು ಬೇಗ ಕಬ್ಬಿಗೆ ಒಂದು ವೈಜ್ಞಾನಿಕ ಬೆಲೆ, ಮಳೆ ಏನು ಇವತ್ತು ಮಳೆಯಿಂದ ಅತಿವೃಷ್ಟಿ ಅನಾವೃಷ್ಟಿ ಆಗೈತಲ್ಲ, ಅದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಇವತ್ತು ಬಡವರಿಗೆ ರೈತರಿಗೆ ತಿನ್ನಾಕ ಆಹಾರ ಇಲ್ಲ, ಹಳ್ಳಿ ಒಳಗೆ ಇದ್ದದ್ದು ರೊಕ್ಕ ಭೂಮಿ ಒಳಗೆ ಹಾಕುತ್ತಾರ. ಆದಷ್ಟು ಬೇಗನೆ ಬಗೆಹರಿಸ್ಬೇಕಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಬಸವರಾಜ ರೆಡ್ಡಿ ಅಂತೇಳಿ, ಭಾರತೀಯ ಕಿಸಾನ್ ಸಂಘ.